ಶೇಂಗಾ ಹಿಂಡಿ ಅಥವಾ ಶೇಂಗಾ ಚಟ್ನಿ ಅಂತ ಏನು ಅಂತೀವಿ ನಾವು ಅದನ್ನು ಮಾಡೋಕ್ಕೆ ತೋರ್ಸತ್ತೇನೆ ನಿಮಗೆ. ಸೊ ಇವತ್ತು ನೋಡಿ ನಾನು ಆಲ್ರೆಡಿ ಅದನ್ನು ಚೆಂದಂಗಿ ತಂದಿದ್ದು ಶೇಂಗಾನ ಬಿಸಿಲಾಗ ಚೆಂದಂಗಿ 5-6 ತಾಸು ಇಟ್ಕೊಂಡು ಅದನ್ನು ಕೇರ್ಕೊಂಡು ಚೆಂದಂಗಿ ಹುಳುಗಳಾಗಬಾರ್ದು, ಚೆಂದಂಗಿ ಭಾಳ ದಿವಸ ಬಾಳಿಕೆ ಬರ್ಬೇಕಂತ ಹೇಳಿ ನಾನು ಮಾಡ್ಕೊಂಡೇನಿ. ಅದು ಕೇರ್ಕೊಂಡು ಚೆಂದಾಗಿ ನಾನು ಇಂಥ 8 ಕಂಟೈನರ್ ಯೂಸಸ್ ಸ್ಟೋರ್ ಮಾಡಿರ್ತೀನಿ. ಸೊ 8 ಕಂಟೈನರ್ಸ್ ಗಾಳಿ ಅಲ್ಲೇನದು ಭಾಳ ದಿವಸ ಚಲೋ ಬರ್ತದೆ. ಸೊ ಈ ರೆಸಿಪಿ ಭಾಳ ಈಸಿ, ನೀವು ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಸೊ ನೋಡಿ ನನಗೆ ನಿಮಗೆ ಅಂದಾಜು ನಾನು ಒಂದು ಮೀಡಿಯಮ್ ಸೈಜ್ ಬೌಲ್ ತೊಗೊಂಡು ಅದ್ರಾಗ ಇಷ್ಟು ಶೇಂಗಾ ಹಾಕ್ಕೊಂಡೀನಿ. ಫುಲ್ ಆ ಬೌಲ್ ಫುಲ್ಲು ಒಂದು ಶೇಂಗಾ ತೊಗೊಳತ್ತೆ ನಾನು ಒಂದು ಬೌಲ್. ನೋಡಿರಿ ನಿಮ್ಗೆ ಎಷ್ಟು ಬೇಕು ನಿಮ್ಮ ಅಂದಾಜು ಮೇಲೆ ತೊಗೋರಿ. ನಾನು ಒಂದು ಬೌಲ್ ತೋರ್ಸತ್ತೀನಿ, ಸೊ ಮೀಡಿಯಮ್ ಸೈಜ್ ತೊಗೊಳತ್ತೀನಿ. ಸೊ ನೋಡಿರಿ ಇಷ್ಟು ಶೇಂಗಾ ತೊಗೊಂಡಿದ್ದೀನಿ. ಈ ಶೇಂಗಾ ನೀವು ಯೂಶ್ವಲಿ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ನೀವು ಹುರ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ನೀವು ಹುರ್ಕೋಬಾರ್ದು. ಇದಕ್ಕೆ ಸ್ವಲ್ಪ ಲೈಟಿಶ್ ಮೇಲೆ ಬ್ರೌನ್ ಕಲರ್ ಬಂದ ಸಾಕು. ನೀವು ಭಾಳ ಕಪ್ಪಾಗಿ ಹಾಗೆ ಹುರ್ಕೋಬಾರ್ದು, ಹಾಗೆ ಹುರ್ಕೊಂಡ್ರೆ ಕಸರೆ ಬರ್ತದೆ. ಸೊ ಯೂಶ್ವಲಿ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಕೈ ಆಡಿಸ್ಕೋತಾ ಇರಬೇಕು. ಸೊ ಆವಾಗ ಅದು ಹೊತ್ತೋದಿಲ್ಲ. ಸೊ ನೋಡಿ ಹಿಂಗೆ ಲೈಟ್ ನಾನು ಇಷ್ಟು ಕೈ ಆಡಿಸ್ಕೋತಾ ಬಾಡಿಸ್ಕೋತಾ ಇರ್ತೀನಿ ಅದ್ರ ಮೇಲೆ. ನೋಡಿ ಹಿಂಗೆ ಕೈ ಆಡಿಸ್ಕೋತಾ ನೀವು ಮೀಡಿಯಮ್ ಸೈಜ್ ಫ್ಲೇಮ್ ಇಟ್ಕೋಬೇಕು. ಅದಾದಮೇಲೆ ಈ ಚಟ್ನಿ ನೀವು ಮಾಡಿಕೊಂಡು ಅಟ್ಲೀಸ್ಟ್ ನೀವು 1 ಮಂತ್ ಅಥವಾ 2 ಮಂತ್ ಅಷ್ಟು ಮಾಡ್ಕೊಂಡು ಇಟ್ಕೊರಿ. ಯಾಕಂದ್ರೆ ಮಸಾಲ ಸ್ಮೆಲ್ ಹೋಗೋದಿಲ್ಲ. ನೀವು ಭಾಳ ಸ್ಟಾಕ್ ಮಾಡ್ಕೊಂಡು ಇಟ್ಟರೆ ಅದರದ್ದು ವಾಸ ಎಲ್ಲ ಹೋಗಿ ನಿಮ್ಗೆ ಅಷ್ಟು ಟೇಸ್ಟ್ ಬರೋದು. ಸೊ ನಿಮ್ಗೆ ಖಾಲಿ ಆದಾಗ ನೀವು ಆ ಥರ ಮಾಡ್ಕೊಬೋದು. ಇದು ಈಸಿ ರೆಸಿಪಿ ಇದೆ, ಆಲ್ಮೋಸ್ಟ್ ನಿಮ್ಗೆ ಒಂದು 15-20 ನಿಮಿಷ ಹೋಗುತ್ತೆ. ಸೊ ಇದನ್ನು ನೀವು ಭಾಳ ಸ್ಟಾಕ್ ಮಾಡಬೇಡ್ರಿ. ಸೊ ನಿಮ್ಗೆ ಯಾವಾಗ ಬೇಕಾದಷ್ಟು ಮಾಡ್ಕೊರಿ. ಇದು ನಿಮಗೆ ಚಪಾತಿ ರೊಟ್ಟಿ ಜೊತೆಗೆ, ಆಮೇಲೆ ನಿಮಗೆ ಬೇಕಾದರೆ ನೀವು ಇಡ್ಲಿ ಮೇಲೆ ತುಪ್ಪ ಹಾಕ್ಕೊಂಡು ಪುಡಿ ಇಡ್ಲಿ ಥರನೂ ತಿನ್ಬೋದು. ಭಾಳ ಟೇಸ್ಟ್ ಇರ್ತದೆ. ಮಾಡಿ ನೋಡಿರಿ ಮನೆಗೆ. ಸೊ ಏನೇ ನಿಮ್ಮ ಡೌಟ್ಸ್ ಏನೇ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು, ನಾನು ನಿಮಗೆ ಅಲ್ಲೇ ಕ್ಲಾರಿಟಿ ಕೊಡ್ತೀನಿ. ಸೊ ನೋಡಿ ನಾನು ಇಷ್ಟ ಚೆಂದಂಗೆ ಹುರ್ಕೊಂಡಿದ್ದೀನಿ. ನೋಡಿ ಸ್ಮಾಲ್ ನೋಡಿ ಎಷ್ಟು ನಿಮಗೆ ಲೈಟಿಶ್ ಕಲರ್, ತುಂಬ ಬ್ಲ್ಯಾಕಾಗಿ ಹುರಿದಿಲ್ಲ. ಸೊ ಲೈಟಿಶ್ ಕಲರ್ ಹುರ್ಕೊಳತ್ತೀನಿ. ಸೊ ನೋಡಿ ನಾನು ಆಲ್ರೆಡಿ ಗ್ಯಾಸ್ ಆಫ್ ಮಾಡ್ತೀನಿ. ಸೊ ಇದನ್ನು ಸ್ವಲ್ಪ ಆರಾಗಿ ಬಿಡ್ತೀನಿ. ಸೊ ಬಿಸಿ ಇದ್ದಾಗ ಇದನ್ನು ಮಾಡೋ ನೀರು ಬಿಡ್ತದೆ. ಸೊ ಅದಕ್ಕೆ ಇದನ್ನು ನಾವು ಆರಾಗಿ ಬಿಡಬೇಕು. ಆಮೇಲೆ ಅದು ಮ್ಯಾಲಿನ ಸಿಪ್ಪಿ ಸುಲ್ಕೋಬೇಕು ನಾವೆಲ್ಲ. ಸೊ ನೋಡಿ ಈಗ ನಾನು ಒಂದು ಚಾಪ್ ಬೋರ್ಡ್ ಮೇಲೆ ಬೆಳ್ಳುಳ್ಳಿ ತೊಗೊಳತ್ತೀನಿ. ಸೊ ಬೆಳ್ಳುಳ್ಳಿ ಕಂಟೆಂಟ್ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಭಾಳ ಒಳ್ಳೆಯದು, ಹುಡುಗರಿಗೂ ಒಳ್ಳೆಯದು, ನಮಗೆ ಮೈಗೂ ಒಳ್ಳೆಯದು, ಪ್ರಕೃತಿಗೂ ಭಾಳ ಒಳ್ಳೆಯದು. ಸೊ ನಾನು ನಮ್ಮ ಮನೆಯಾಗ ನಮ್ಮ ಹುಡುಗರೆಲ್ಲ ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕರೆ ಒಗಿತಾರೆ ಅಂಥೇಳಿ ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಎಡ್ಸುಗಳು ತೊಗೋತೀನಿ. ಸೊ ನೋಡಿ ಇದೆಲ್ಲ ಚೆಂದಾಗಿ ಸುಲ್ಕೋತೀನಿ. ನಾನು ಇಲ್ಲಿ ಆಲ್ಮೋಸ್ಟ್ ಅಂದಾಜು ಒಂದು 7-8 ತೊಗೊಂಡಿದ್ದೀನಿ. ಸೊ ನೀವು ಈ ಥರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು, ನೀವು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋಬೇಕು. ಜಾಸ್ತಿ ಹಾಕಿದ್ರೇ ಅದರ ಟೇಸ್ಟ್ ಬರ್ತದೆ. ಸೊ ನೋಡಿ ನಾನು ಇದು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನು ನಾವು ತುರ್ಕೋಬೇಕು. ಸಣ್ಣಗೆ ತುರ್ಕೊಳತ್ತೇನೆ. ಒಂದು ಸ್ವಲ್ಪ ಮಿಕ್ಸಿಯಾಗಿ ಹಾಕಿದ್ರೆ ಅದು ಹಂಗೆ ದೊಡ್ಡ ದೊಡ್ಡ ಗಂಟ ಉಳಿತಾವ ಅಂತ ಹೇಳಿ ನಾನು ಸ್ವಲ್ಪ ತುರ್ಕೋತೀನಿ. ಹುಡುಗರು ಬಾಯಾಗಿ ಬಂದರೆ ಬಾಯಿಂದ ಒಗಿತಾರೆ ಅಂಥೇಳಿ. ಸೊ ನಾನು ಇಂದ ಸಣ್ಣಗೆ ತುರ್ಕೊಳತ್ತೀನಿ. ನೋಡಿ ನಾನು ಎಲ್ಲನೂ ತುರ್ಕೊಂಡು ಇದನ್ನು ಬೇಕಾದ್ರೆ ನೀವು ಮಿಕ್ಸಿಯಾಗಿ ಹಂಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ನಡೀತದೆ. ಸೊ ನಾ ಮಾಡ್ಕೊಳತ್ತೀನಿ ಹಿಂಗೆ. ಇದು ನಿಮ್ಮ ಇಷ್ಟ, ನೀವು ಮಾಡ್ಕೊಬೋದು, ಬೇಡ ಅಂದರೆ ಬಿಡ್ಬೋದು, ಸ್ಕಿಪ್ ಮಾಡ್ಕೋಬೋದು. ಇದನ್ನು ನಾನು ಬೇಕಾದ್ರೆ ನನ್ನ ಹುಡುಗರು ಬಾಯಾಗಿ ಬಂದರೆ ಒಗಿತಾರೆ ಅಂಥೇಳಿ ನಾನು ಹಿಂಗೆ ಮಾಡ್ಕೊಳ್ತೀನಿ. ಸೊ ಮಿಕ್ಸಿ ಹಾಕಿದೆ ಇನ್ನೂ ಸ್ವಲ್ಪ ಅದನ್ನು ನುಣ್ಣಗೆ ಆಗ್ತದೆ. ಸೊ ನೋಡಿ ನಾನು ಈಗ ಅಂದಾಜು ಅಷ್ಟೇ ನಾನು ತೊಗೊಂಡೇನಿ. ಸೊ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇವು ಆದಮೇಲೆ ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೇನೆ ನೋಡಿರಿ. ಸೊ ಫಸ್ಟ್ ನಾನು ಬೆಳ್ಳುಳ್ಳಿ ಏನು ಅದನ್ನು ತುರ್ಕೊಂಡಿಟ್ಟು ಅದು ಇಟ್ಕೊಳತ್ತೀನಿ. ಆಮೇಲೆ ನಿಮಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ನೀವು ಬೇಕಾದರೆ ಒಂದು 3 ಸ್ಪೂನ್ ತೊಗೊಳತ್ತೀನಿ. ಸೊ ನಿಮಗೆ ಜಾಸ್ತಿ ಹಾಕ್ಕೋಬೇಕಾದ್ರೆ ನೀವು ಜಾಸ್ತಿ ಹಾಕ್ಕೋಬೋದು. ಸೊ ಜೀರಿಗೆ ಹಾಕಿದಷ್ಟು ಒಳ್ಳೆಯದು, ನನಗೆ ಯಾಕೆ ಡೈಜೆಷನ್ಗೆ ಭಾಳ ಒಳ್ಳೆಯದು. ಸೊ ನಾನೀಗ 3 ಸ್ಪೂನಷ್ಟು ತೊಗೊಳತ್ತೀನಿ. ಸೊ ನಾನು ಏನೇನು ಹೇಳ್ತೇನೆ ನೀವು ಎಲ್ಲರೂ ಬರ್ಕೊಂಡು ಇಟ್ಕೊಡಿ ಇಂಗ್ರೀಡಿಯೆಂಟ್ಸ್. ಸೊ ಯಾವುದು ಮಿಸ್ ಮಾಡಬಾರ್ದು ಹಂಗೆ. ಸೊ ನೋಡಿರಿ ಬೇಕಾದರೆ 3 ಸ್ಪೂನ್ ತೊಗೊಂಡಿದ್ದೀನಿ, ಸಾಕು ನನಗೆ 3 ಸ್ಪೂನು. ಸೊ ಇದಕ್ಕೆ ಒಂದು ಸ್ವಲ್ಪ ನೀವು ಬೇಕಾದರೆ ಹುಂಚಿ ಹಣ್ಣು, ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಎಳ್ಳು, ಒಂದು ಸ್ವಲ್ಪ ಅರಿಶಿಣ ತೊಗೊಂಡೀನಿ. ನೋಡಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್, ನಮ್ಮ ಮನೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ 2 ಪೌಡರ್ ಯೂಶ್ವಲಿ ಮನೆಯಾಗ ಮಾಡಿ ಇಟ್ಕೊಂಡಿರ್ತೀವಿ. ನಿಮ್ಮ ಮನೆಯಾಗ ಇಲ್ದವರು ಬೇಕಾದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಲರ್ ಬರ್ತದೆ ಚಲೋತ್ತಾಗಿ. ಸೊ ಜಾಸ್ತಿ ಹಾಕೋರಿ. ಗುಂಟೂರು ಮೆಣಸಿನ್ಕಾಯಿ ಖಾರ ಬಿಡ್ತದೆ, ಸ್ವಲ್ಪ ಕಡಿಮೆ ಹಾಕೋರಿ. ಸೊ ನಿಮ್ಮ ರುಚಿಗೆ ತಕ್ಕಷ್ಟು ನಿಮ್ಮ ಮನೆಯಾಗ ಹೆಂಗೆ ಖಾರ ಸ್ಪೈಸಿ ತಿಂತಾರಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಗುಂಟೂರು ಮೆಣಸಿನ್ಕಾಯಿ. ಸೊ ನಮ್ಮ ಮನೆ ಕಲರು ಆಮೇಲೆ ಗುಂಟೂರು 2 ನಾನು ಸಮ ಪ್ರಮಾಣ ತೊಗೊಂಡಿರ್ತೀನಿ. ನೋಡಿ ಇವಾಗ ನಾನು ಆ ಶೇಂಗಾನ ಏನು ನಾವು ಆರಕ್ಕಿಟ್ಟಿದ್ವಲ್ಲ, ಸೊ ಅದನ್ನು ಸಿಪ್ಪಿ ಸುಲ್ಕೊಳತ್ತೇನೆ. ಚೆಂದ ನೀವು ಸುಲ್ಕೋಬೇಕು. ಎಲ್ಲ ಸುಲ್ಕೊಂಡು ಆದಮೇಲೆ ನೋಡಿರಿ ಈ ಥರ ಅದು ಸುಲ್ಕೊಂಡು ಇಟ್ಕೊಂಡೀನಿ. ಈಗ ನಾವು ಬೇಕಾದ್ರೆ ಇವನ್ನೆಲ್ಲ ಸಾಮಗ್ರಿಗಳನ್ನ ಹಾಕೊಂಡು ಬೇಕಾದ್ರೆ ಕಲ್ಲಾಗ ಎದ್ರೆ ಮಾತ್ರ, ಕಲ್ಲಾಗ ನೀವು ಹಾಕಿ ಜಜ್ಜಿದ್ರೆ ಮಾತ್ರ ಭಾರಿ ಟೇಸ್ಟ್ ಬರ್ತದೆ. ಸೊ ನಮ್ಮ ಮನೆ ಕಲ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಮಿಕ್ಸಾಗ ನಿಮಗೆ ತೋರ್ಸತ್ತೇನೆ. ಸೊ ಇದ್ದವ್ರು ಅನುಕೂಲ ಇದ್ದವ್ರು ಮಾಡ್ಕೋಬೋದು, ಅನುಕೂಲ ಇಲ್ದವ್ರು ಈ ಥರ ಮಾಡ್ಕೋಬೋದು. ಸೊ ನೋಡಿ ನಾನು ಆಲ್ರೆಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇ ನಿಮಗೆ ಮೆನ್ಷನ್ ಮಾಡಿದ್ದೆ ಆಲ್ರೆಡಿ. ಸೊ
ಸೊ ಎಲ್ಲ ಎಳ್ಳೊಂದು ಸ್ವಲ್ಪ ಹಾಕ್ಕೊಂಡಿದ್ದೆ ನೋಡಿರಿ ನಾನು, ಎಳ್ಳೊಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ಸೊ ಎಳ್ಳೊಂದು ಸ್ವಲ್ಪ ಪ್ರಕೃತಿಗೆ ಒಳ್ಳೇದಂತ ಹಾಕಿರ್ತೀನಿ ನಾನು. ಒಂದು ಸ್ವಲ್ಪ ಜೀರಿಗೆ ಏನೇ ನಿಮ್ಗೆ ಇಂಗ್ರೀಡಿಯನ್ಸ್ ತೋರಿಸಿ ಅದೇ ಇಂಗ್ರೀಡಿಯನ್ಸ್ ಹಾಕತ್ತೆ ನಾನು. ಮೇಲೆ ಒಂದು ಸ್ವಲ್ಪ ನಾನು ಉಪ್ಪು, ಒಂದು ಸ್ವಲ್ಪ ನಾನು ಹಿಂಗೆ ಹಾಕ್ಕೋತೀನಿ. ಆಮೇಲೆ ಲಾಸ್ಟಲ್ಲಿ ನೋಡಿ ಇಲ್ಲಿ ನಾನು ಹಾಕ್ಕೊಳತ್ತೀನಿ, ಖಾರದ ಪೌಡರ್ ಹಾಕ್ಕೊಳತ್ತೀನಿ. ನೀವು ಬೇಕಾದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ನಿಮ್ಗೆ ಹಾಕ್ಕೋಬೋದು. ನಾನು ಹಿಂಗೆ ಹಾಕ್ಕೊಳತ್ತೀನಿ. ಸೊ ನೋಡಿರಿ, ಸೊ ಇದನ್ನೇ ಜಾಸ್ತಿ ತುಂಬ ಲೈಕ್ ಸಿಲ್ಕಿ ಸ್ಮೂತ್ ಇದು ಪೌಡರ್ ಥರ ಮಾಡೋಂಗಿರೋದಿಲ್ಲ. ಸ್ವಲ್ಪ ನೀವು ಕೋರ್ಸ್ ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನು ಹಿಂಗೆ ಹಾಕ್ಕೊಂಡಿದ್ದೆ ನೋಡಿರಿ ಈಗ. ಆಮೇಲೆ ನೋಡಿರಿ ಒಂದು ಸ್ವಲ್ಪ ನಾನೀಗ ಕೋರ್ಸ್ ಗ್ರೈಂಡ್ ಮಾಡಿದ್ದೀನಿ ನೋಡಿರಿ. ಭಾಳ ನೀವು ಸ್ಮೂತ್ ಮಾಡೋಂಗಿಲ್ಲ ನೋಡಿರಿ, ಬಾಯಾಗಿ ಸಿಗ್ಬೇಕು ಅವು ಶೇಂಗಾ ನಿಮಗೆ. ಸೊ ನೋಡಿರಿ ಹೆಂಗೆ ಕಾಣತ್ತ, ಎಷ್ಟು ಕಲರ್ ಮಸ್ತ್ ಭಾರಿ ಕಲರ್ ಬಂದದ. ಸೊ ನೀವು ಇದನ್ನು ನೀವು ಬೇಕಾ 8 ಕಂಟೈನರ್ಸ್ ಇಟ್ಟು ಆರಾಮಾಗಿ ಮನ್ಯಾಗ ಸ್ಟೋರ್ ಮಾಡ್ಬೋದು. ಯಾರ್ಯಾರಿಗೆ ಈ ವಿಡಿಯೋ ಲೈಕ್ ಆಗದ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ಕಮೆಂಟಲ್ಲಿ ನಿಮ್ಮ ಒಪಿನಿಯನು ಹೇಳಿ, ನೀವು ರೆಸಿಪಿನ ಟ್ರೈ ಮಾಡಿ ನನಗೆ ಹೇಳ್ಬೋದು. ಏನೋ ಡೌಟ್ಸ್ ಇರೋ ನೀವು ಕ್ಲಾರಿಟಿ ಮಾಡ್ಕೋಬೋದು. ಸೊ ಮೋರ್ ವೀಡಿಯೋಸ್ ನಿಮ್ಗೆ ಈ ಥರ ಕುಕ್ಕಿಂಗ್ ವೀಡಿಯೋಸ್ ಬೇಕಾದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕು ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.